ಬಾಯಿ ಬಿಟ್ರೆ ನಮ್ಮದು ಜನಪರ ಸರ್ಕಾರ, ಜನರ ಹಿತಕ್ಕಾಗಿ ನಮ್ಮ ಸರ್ಕಾರ ಅಂತ ಹೇಳುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ನಿಧಾನವಾಗಿ ಒಂದೊಂದೇ ವಿಚಾರದಲ್ಲಿ ಜನರಿಗೆ ಬರೆ ಹಾಕ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ಬೆಂಗಳೂರಿಗರಿಗೆ ಶಾಕ್ ನೀಡ್ತಾ ಇದ್ದಾರೆ. ನೀರಿನ ದರವನ್ನು ಕೂಡ ಹೆಚ್ಚು ಮಾಡ್ತೀವಿ ಅಂತ, ಹಾಲಿನ ದರ ಏರಿಕೆ ಮಾಡಿ ಈಗಾಗಲೇ ಜನರಿಗೆ ಶಾಕ್ ನೀಡಿರುವಂತಹ ಸರ್ಕಾರ ಈಗ ಮತ್ತೆ ನೀರಿನ ದರ ಏರಿಕೆ ಮಾಡುವ ಮೂಲಕ ಜನರಿಗೆ ಬರೆ ಹಾಕೋದಕ್ಕೆ ಮುಂದಾಗ್ತಾ ಇದೆ. ಯಾರೇ ಬೈದ್ರೂ ಕೂಡ ನಾನು ಕೇರ್ ಮಾಡಲ್ಲ, ನೀರಿನ ಬೆಲೆ ಏರಿಕೆ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಜನರ ಮೇಲೆ ಹಠ ಸಾಧಿಸ್ತಾ ಇದ್ದಾರಾ, ದ್ವೇಷಕ್ಕೆ ಬಿದ್ರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತಾಡುವಂತಹ ಮಾತಿವು ಜನರಿಗೆ ಉಪಕಾರ ಸ್ಮರಣೆ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು. ನಾಗರಿಕರಿಗೆ ಎಷ್ಟು ಮಾಡಿದ್ರೂ ಕೂಡ ಉಪಕಾರ ಸ್ಮರಣೆ ಇಲ್ಲ. ಉಪಕಾರ ಸ್ಮರಣೆ ಇಲ್ಲದವರು ಯಾರು ಡಿಸಿಎಂ ಸಾಹೇಬ್ರೆ? ವೋಟ್ ಹಾಕಿದವರು ಅಥವಾ ವೋಟ್ ಕೇಳಿದವರು? ನೀವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದೀರಿ ಅಂದ ಮಾತ್ರಕ್ಕೆ ನಿಮ್ಮನ್ನ ಇಂದ್ರ ಚಂದ್ರ ಅಂತ ಹಾಡಿ ಹೊಗಳಬೇಕಾ? ನೀವು ಜನಪರವಾಗಿ ಕೆಲಸ ಮಾಡ್ತಾ ಇರೋದು, ಯಾರು ಮನೆ ಕೆಲಸ ಮಾಡ್ತಾ ಇಲ್ಲ ಅಥವಾ ಯಾರಿಗೂ ಉಪಕಾರ ಮಾಡ್ತಾ ಇಲ್ಲ. ನೀವು ವೋಟ್ ಹಾಕಿಸ್ಕೊಂಡು ಗೆದ್ದು ಆ ಸ್ಥಾನದಲ್ಲಿ ಕೂತ್ಕೊಂಡಿರೋದು ನಮ್ಮ ಸೇವೆ ಮಾಡೋದಕ್ಕೆ. ಉಪಕಾರ ಸ್ಮರಣೆಯನ್ನ ನೀವು ಮಾಡಬೇಕು, ಜನ ಅಲ್ಲ. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಳ್ಳೋದಷ್ಟೇ. ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ. ಅವರೆಲ್ಲ ನೀರು ಬತ್ತು ಇಲ್ಲ ಅಂದ್ರೆ ಬೈತಾರೆ, ಉಗಿತಾರೆ, ಫೋನ್ ಮಾಡ್ತಾರೆ, ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ. ಎಷ್ಟು ಕಷ್ಟ ಆಗಿದೆ ಅನ್ನೋದು ಅವ್ರಿಗೆಲ್ಲ ಅರಿವಿಲ್ಲ. ಬಿಲ್ ಕಟ್ಟೋರು ಕಟ್ತಾರೆ, ಕಟ್ತಿದ್ದವ್ರು ಇರ್ತಾರೆ. ನೋಡೋಣ, ನನಗೆ ಮೀಡಿಯಾವ್ರಾರು ಬೈಲಿ, ಯಾರು ಬೈಲಿ, ವಿರೋಧ ಪಾರ್ಟಿಯವ್ರಾರು ಬೈಲಿ, ನಾನಂತೂ ನೀರು ಬೆಲೆ ಏರ್ಸೋನೆ ಇರೋ ವಿಚಾರ ಹೇಳ್ತೇನೆ. ಇಲ್ಲಾಂದರೆ ನೀವು ಬದುಕೋಕ್ಕಾಗಲ್ಲ, ಕಂಪ್ನಿ ಉಳಿಯಲ್ಲ, ಬೀದರ್ ಬೇಸ್ರಿ ಉಳಿಯಲ್ಲ. ಇದಕ್ಕೆ ನಾನು ಬದ್ಧನಾಗಿದ್ದೇನೆ. ಚರ್ಚೆ ಮಾಡಲಿ, ಧರಣಿ ಮಾಡಲಿ, ಬೈಲಿ, ಏನು ಬೇಕಾದ್ರೂ ಮಾಡಲಿ. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಳ್ಳೋದಷ್ಟೇ. ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ. ಅವರೆಲ್ಲ ನೀರು ಬತ್ತು ಇಲ್ಲ ಅಂದ್ರೆ ಬೈತಾರೆ, ಉಗಿತಾರೆ, ಫೋನ್ ಮಾಡ್ತಾರೆ, ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ. ಎಷ್ಟು ಕಷ್ಟ ಆಗಿದೆ ಅನ್ನೋದು ಅವ್ರಿಗೆಲ್ಲ ಅರಿವಿಲ್ಲ. ಬಿಲ್ ಕಟ್ಟೋರು ಕಟ್ತಾರೆ, ಕಟ್ತಿದ್ದವ್ರು ಇರ್ತಾರೆ. ನೋಡೋಣ, ನನಗೆ ಮೀಡಿಯಾವ್ರಾರು ಬೈಲಿ, ಯಾರು ಬೈಲಿ, ವಿರೋಧ ಪಾರ್ಟಿಯವ್ರಾರು ಬೈಲಿ, ನಾನಂತೂ ನೀರು ಬೆಲೆ ಏರ್ಸೋನೆ ಇರೋ ವಿಚಾರ ಹೇಳ್ತೇನೆ. ಇಲ್ಲಾಂದರೆ ನೀವು ಬದುಕೋಕ್ಕಾಗಲ್ಲ, ಕಂಪ್ನಿ ಉಳಿಯಲ್ಲ, ಬೀದರ್ ಬೇಸ್ರಿ ಉಳಿಯಲ್ಲ. ಇದಕ್ಕೆ ನಾನು ಬದ್ಧನಾಗಿದ್ದೇನೆ. ಚರ್ಚೆ ಮಾಡಲಿ, ಧರಣಿ ಮಾಡಲಿ, ಬೈಲಿ, ಏನು ಬೇಕಿಲ್ಲ. ಅಂದ್ರೆ ನಿಷ್ಪಕ್ಷಪಾತ ತನಿಖೆ ಎಷ್ಟು ಮಟ್ಟಿಗೆ ಬರುತ್ತೋ ಗೊತ್ತಿಲ್ಲ. ಅದು ಲೋಕಾಯುಕ್ತ ಅಧಿಕಾರಿಗಳಿಗೆ ಬಿಟ್ಟಂತ ವಿಚಾರ. ಶ್ರೀಪಾದ್ ಪಾಟೀಲ್ ಸತತ 1 ಗಂಟೆಯಿಂದ ಈಗ ಲೋಕಾಯುಕ್ತ ಅಧಿಕಾರಿಗಳು ಈ ಡಿ ಕೆ ಶಿವಕುಮಾರ್ ಅವರನ್ನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ನಿಕೇಶ್ ಮಾಹಿತಿಗಾಗಿ. ಸಚ್ಚಿದಾನಂದ ಆಗಮಿಸಿದ್ದಾರೆ. ಇದೇ ಮೊದಲ ಬಾರಿಗೆ ರಚಿತಾ ರಾಮ್ ದರ್ಶನ್ ಅವರನ್ನ ಭೇಟಿ ಆಗ್ತಾ ಇರೋದು. ನಮಗೆಲ್ಲ ಗೊತ್ತಿರುವ ಹಾಗೆ ರಚಿತಾ ರಾಮ್ ದರ್ಶನ್ ಜೈಲು ಸೇರಿದ ನಂತರ ಒಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿರ್ತಾರೆ. ದರ್ಶನ್ ನಮ್ಮ ಗುರುಗಳು, ಅವರು ತಪ್ಪು ಮಾಡಿಲ್ಲ ಅನ್ನುವಂಥದ್ದು ನಮ್ಮ ಭಾವನೆ. ಇನ್ನು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಒಮ್ಮತದ ವಿಚಾರ. ಆದಷ್ಟು ಬೇಗ ದರ್ಶನ್ ಅವರು ಆಚೆ ಬರಲಿ, ಈ ಮೂಲಕ ಚಿತ್ರರಂಗದಲ್ಲಿ ಮತ್ತೆ ಅವರು ಮುನ್ನುಗ್ಗಲಿ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿ ಟ್ವೀಟ್ ಮಾಡಿದರು. ಈಗ ಸದ್ಯಕ್ಕೆ ಈ ಎಲ್ಲ ಬೆಳವಣಿಗೆ ಆದ ನಂತರ ಫಸ್ಟ್ ಟೈಮ್ ರಚಿತಾ ರಾಮ್ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ ದರ್ಶನ್ ಭೇಟಿಗಾಗಿ. ತಮ್ಮ ಗುರುಗಳ ಭೇಟಿಯಾಗಿ ರಚಿತಾ ರಾಮ್ ಪರಪ್ಪನ ಅಗ್ರಹಾರಕ್ಕೆ ಬಂದಿರೋದು. ಇಂಡವಾಳು ಸಚ್ಚಿದಾನಂದ ಜೊತೆಗೆ ರಚಿತಾ ರಾಮ್ ಆಗಮಿಸಿದ್ದಾರೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನವೀನ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನವೀನ್, ಗಮನಿಸ್ತಾ ಇದ್ದೀವಿ ರಚಿತಾ ರಾಮ್ ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಬಂದು ದರ್ಶನ್ ಭೇಟಿ ಆಗಿರುವಂಥದ್ದು, ದರ್ಶನ್ ಭೇಟಿಗಾಗಿ ಬಂದಿರೋದು. ಯಾರೆಲ್ಲ ರಚಿತಾ ರಾಮ್ಗೆ ಸಾಥ್ ಕೊಟ್ಟಿದ್ದಾರೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ಬಗ್ಗೆ? ಶ್ರೀಪಾದ್ ಪಾಟೀಲ್ ಪರಪ್ಪನ ಅಗ್ರಹಾರ ಜೈಲಿಗೆ
ಬರೋಬ್ಬರಿ 64 ದಿನಗಳ ಬಳಿಕ ಅಂತಂದರೆ ದರ್ಶನ್ ಜೈಲು ಸೇರಿ 64 ದಿನಗಳು ಕಳೆದ ಬಳಿಕ ಏನು ದರ್ಶನ್ ನಮ್ಮ ಗುರುಗಳು ಅಂತಲೇ ಯಾವಾಗಲೂ ಹೇಳ್ಕೊಳ್ತಾ ಇದ್ದಂತಹ ರಚಿತಾ ರಾಮ್ ಅವರು ಇವತ್ತು ಜೈಲಿಗೆ ಬಂದಿರುವಂಥದ್ದು. ಪರಪ್ಪನಗರ ಜೈಲಿನಲ್ಲಿ ಅವ್ರನ್ನ ಭೇಟಿ ಆಗೋದಕ್ಕೆ ಈಗ ಏನು 2 ಬ್ಯಾಗ್ಗಳಲ್ಲಿ ತಂದ ತಿಂಡಿ ಹಾಗೂ ಒಂದು ಬ್ಯಾಗ್ನಲ್ಲಿ ಮುಚ್ಚಿದ ಒಂದಷ್ಟು ಬ್ಯಾಗ್ಗಳಿತ್ತು. ಅದರಲ್ಲಿ ಬಟ್ಟೆ ಏನಾದರೂ ಬೇರೆ ವಸ್ತುಗಳು ಇರುವ ಕೂಡ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಏನು KRIDL ಮಾಜಿ ಅಧ್ಯಕ್ಷ ರುದ್ರೇಶ್ ಅವರು ಅಂದರೆ ಬಿಜೆಪಿ ಮುಖಂಡ ರುದ್ರೇಶ್ ಮತ್ತು ಏನು ಇಂಡುವಾಳು ಸಚ್ಚಿದಾನಂದ್ ಕೂಡ ಜೈಲಿನ ಒಳಗಡೆ ಹೋಗಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜೈಲಿನ ಒಳಗಡೆ ಇದ್ದರೆ ಈಗ ಊಟದ ಸಮಯ ಆಗಿರೋದ್ರಿಂದಾಗಿ ಅಲ್ಲಿ ಅಧಿಕಾರಿಗಳೆಲ್ಲರೂ ಕೂಡ ಅಂದರೆ ಜೈಲಿನ ಒಳಗಡೆ ಬಿಡುವಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹೊರಗಡೆ ಹೋಗಿರೋದ್ರಿಂದಾಗಿ ಕೆಲವೇ ಹೊತ್ತಿನಲ್ಲಿ ಅವರನ್ನ ಭೇಟಿಗೆ ಕೂಡ ಹೋಗ್ತಾರೆ. ಈಗಾಗಲೇ ಜೈಲಿನ ತಪಾಸಣೆಯ ಘಟಕದಿಂದ ನೇರವಾಗಿ ಅವರ ಕಾರನ್ನು ಕೂಡ ಒಳಗಡೆ ಬಿಡಲಾಗಿತ್ತು. ನಟಿ ಆಗಿರೋದ್ರಿಂದಾಗಿ ಸುರಕ್ಷತೆಯ ದೃಷ್ಟಿಯಿಂದ ಕಾರನ್ನು ಕೂಡ ಒಳಗಡೆ ಬಿಟ್ಟಿದ್ದಾರೆ. ಜೊತೆಗೆ 3 ಕಾರುಗಳಲ್ಲಿ ಏನು ರುದ್ರೇಶು ಮತ್ತು ಸಚ್ಚಿದಾನಂದ ಮತ್ತೆ ಏನು ನಟಿ ಸೇರಿದಂತೆ ಈಗ ಬೇರೆ ಬೇರೆ ಅವರ ಸ್ನೇಹಿತರು ಕೂಡ ಒಟ್ಟು 9 ಜನರಲ್ಲಿ 8 ಜನರಿಗೆ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವ ಸಾಧ್ಯತೆಯು ಕೂಡ ಹೆಚ್ಚಾಗಿರುತ್ತೆ. ಈಗಾಗಲೇ ಜೈಲಿನಲ್ಲಿ ಅವರನ್ನ ಭೇಟಿ ಆಗೋದಕ್ಕೆ ಏನು ಅಲ್ಲಿ ಹೊರಗಡೆ ಪ್ರೊಸೀಜರ್ಗಳನ್ನು ಏನು ಆಧಾರ್ ಕಾರ್ಡ್ ಸೇರಿದಂತೆ ಅವರ ಚೆಹರೆ ಇರುವಂಥ ಒಂದಷ್ಟು ದಾಖಲೆಗಳನ್ನು ಒಳಗಡೆ ಪಡೀತಾರೆ. ಆ ಒಂದು ಇಂಟರ್ವ್ಯೂ ಸೆಂಟರ್ನಲ್ಲಿ ಈಗಾಗಲೇ ದಾಖಲೆಗಳನ್ನು ಕೊಟ್ಟು ನಟಿ ರಚಿತಾ ರಾಮ್ ಅವರು ಜೈಲಿನ ಒಳಗಡೆ ಹೋಗಿರುವಂಥದ್ದು. ಕೆಲವೇ ಹೊತ್ತಿನಲ್ಲಿ ದರ್ಶನನ್ನು ಕೂಡ ಭೇಟಿ ಆಗ್ತಾರೆ. ಈಗಾಗಲೇ ಹೊರಗಡೆ ಇದ್ದಾಗಲೂ ಕೂಡ ಒಂದಷ್ಟು ಮಾತುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ನಟಿ ರಚಿತಾ ರಾಮ್ ಅವರು ಹೇಳ್ಕೊಂಡಿದ್ರು. ಅವರು ಕಾನೂನಿನಲ್ಲಿ ತಪ್ಪು ಮಾಡಿರುವ ಸಾಧ್ಯತೆಗಳು ತುಂಬ ಕಡಿಮೆ ಇದೆ, ಆದರೆ ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು, ಆದರೆ ಅವರು ತಪ್ಪು ಮಾಡಿರೋದು ಸಾಧ್ಯತೆಗಳು ಬಹುತೇಕ ಕಡಿಮೆ ಅನ್ನೋ ಒಂದಷ್ಟು ಮಾತುಗಳನ್ನ ಕೂಡ ಹೇಳಿದ್ರು. ಅವರು ನನಗೆ ಗುರು ಅಂತ ಕೂಡ ಹೇಳ್ಕೊಂಡಿದ್ರು. ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ನೋಡೋಣ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗಾಗಲೇ ಪರಪ್ಪನ ಅಗ್ರಹಾರವನ್ನ ಸೇರಿರುವ ಡಿ ಗ್ಯಾಂಗ್ ಬರೋಬ್ಬರಿ 2 ತಿಂಗಳವನ್ನ ಕಳೆದಾಗಿದೆ. ಈ ಮಧ್ಯೆ ಯಾರಾದ್ರೂ ಬೇಲ್ ಅರ್ಜಿ ಹಾಕ್ಲಿ ಬಿಡ್ಲಿ, ನಾನಂತೂ ಬೇಲ್ಗೆ ಅರ್ಜಿ ಸಲ್ಲಿಸ್ತೀನಿ ಅಂತ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾಯ್ತು. ಈಗ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಬೇಲ್ ನಿರೀಕ್ಷೆಯಲ್ಲಿದ್ದಂತಹ ಪವಿತ್ರ ಗೌಡಗೆ ಶಾಕ್. ಮಂಗಳವಾರಕ್ಕೆ ಪವಿತ್ರ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಇವತ್ತು ವಿಚಾರಣೆಯನ್ನ ಎತ್ಕೊಂಡಿದ್ದಂತಹ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನ ಮಂಗಳವಾರಕ್ಕೆ ಮುಂದೂಡಿದೆ. ಈ ಮೂಲಕ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದ ಪವಿತ್ರಗೆ ಶಾಕ್ ನೀಡಿದೆ ನ್ಯಾಯಾಲಯ. ಪವಿತ್ರ ಬೇಲ್ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅಂದ್ರೆ ಬರುವ ಮಂಗಳವಾರಕ್ಕೆ ಪವಿತ್ರ ಗೌಡ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇವತ್ತು ವಿಚಾರಣೆಗೂ ಕೂಡ ಬಂದಿತ್ತು. ಆದರೆ ಈಗ ಮಂಗಳವಾರಕ್ಕೆ ಪವಿತ್ರ ಜಾಮೀನು ಅರ್ಜಿ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ಈ ಮೂಲಕ ಜಾಮೀನು ನಿರೀಕ್ಷೆಯಲ್ಲಿದ್ದಂತಹ ಪವಿತ್ರ ಗೌಡಗೆ ಶಾಕ್ ಎದುರಾಗಿದೆ. ಪವಿತ್ರ ಬೇಲ್ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿರುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಆರೋಪಿಗಳ ಪೈಕಿ ವಿನಯ್ ಹಾಗೇನೆ ಪವಿತ್ರ ಗೌಡ ಅರ್ಜಿಯನ್ನು ಸಲ್ಲಿಸಿರೋದು ಜಾಮೀನಿಗಾಗಿ. ಇವತ್ತು ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಯನ್ನ ಎತ್ಕೊಳ್ಳಲಾಗಿತ್ತು. ಈಗ ವಿಚಾರಣೆಯನ್ನ ಮುಂದೂಡಲಾಗಿದೆ. ಬರುವ ಮಂಗಳವಾರ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿರೋದು.